ಸರ್ ಮೇಡಮ್ ಹೇಳ್ತಿರೋದು ಏನಂದರೆ ನಾನು ಏನು ಚೂಸ್ ಮಾಡಿದೆ ಈ ರೋಲ್ಗೆ ಅನ್ನೋದನ್ನ ಕೇಳ್ತೀರ, ಅದ್ರ ಬಗ್ಗೆ ಹೇಳಿ ಸರ್. ಅದೇ ಒಂದು ಹೊಸ ಫೇಸ್ ನೋಡ್ತಿದ್ದೆ, ಅಂದರೆ ಜನಕ್ಕೆ ಕಂಪ್ಲೀಟ್ಲಿ ಫ್ರೆಶ್ ಫೀಲ್ ಕೊಡೋಣ. ಅಜ್ಜಿ ಆ್ಯಂಗಲ್ ಬೇರೆ ಇತ್ತಲ್ಲ, ಸೊ ಆ ಕಾರಣಕ್ಕಾಗಿ ಹುಡುಕ್ತಾ ಇದ್ದೆ ಹೊಸ ಫೇಸು. ಆ ಟೈಮಲ್ಲಿ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದ್ರು ಮೇಡಮ್ಗೆ ಕನ್ನಡ ಬರಲ್ಲ ಅಂತ ಒಂದು ನನಗೆ ಮೈನಸ್ ಪಾಯಿಂಟ್ ಇತ್ತು. ಬಟ್ ಆಮೇಲೆ ಅವ್ರು ತುಂಬ ಫಾಲೋ ಅಪ್ ಮಾಡಿದ್ರು. ಆಮೇಲೆ ಒಂದು ಸಲ ಒಂದು ಡೈಲಾಗ್ ಕೊಟ್ಟಿದ್ದು, ಮೇಡಮ್ ತುಂಬ ಪ್ರಾಕ್ಟೀಸ್ ಮಾಡಿದ್ರು ಮತ್ತು ನಾನು ರಿಹರ್ಸಲ್ಸಿಗೆ ಬರ್ತೀನಿ ಅಂದರು. ಸೊ ಆವಾಗ ಮಹೇಂದರ್ ನಮಗೆ ಹೋಗಿ ಪಾಪ ಪ್ರತಿಯೊಂದು ಎಪಿಸೋಡ್ನು ಇವ್ರಿಗೆ ರಿಹರ್ಸಲ್ ಮಾಡಿಸಿ ಕನ್ನಡದಲ್ಲಿ ಬರ್ಕೊಟ್ಟು ಅವರು ನೀಟಾಗಿ ಒಪ್ಸಿದ್ರು. ಆವಾಗ ಓಕೆ ಇಷ್ಟೇ ಫಸ್ಟ್ ಚಾಲೆಂಜಿಂಗ್ ಇತ್ತು ಸರ್ ಮೇಡಮ್ ಹತ್ರ ಮಾಡಿಸ್ಬೇಕಾದ್ರೆ. ಅದೇ ಮಹೇಂದರ್ ನಮ್ಮ ಅಸೋಸಿಯೇಟ್ ಮಹೇಂದರ್ಗೆ ಹೋಗ್ಬೇಕು, ಅವನು ನನಗೆ ಬರೋ ಅಷ್ಟರಲ್ಲಿ ಮೇಡಮ್ ಪಕ್ಕ ಇದ್ರು. ಸೊ ಏನೇನು ಫೈನ್ ಟ್ಯೂನ್ ಆಗಬೇಕೋ ಅದಾಯಿತು ಅಷ್ಟೇ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಏನಕ್ಕೆ ಅಂತಾರೆ ಫಸ್ಟ್ ಶೋ ಆಲ್ರೆಡಿ ಫುಲ್ ಆಗಿದೆ, ಈಗ ಸೆಕೆಂಡ್ ಶೋ ಫುಲ್ ಆಗಿದೆ, ಏನು ಅನ್ನಿಸ್ತಾ ತುಂಬ ಖುಷಿ ಇದೆ. ಅಂದರೆ ಅಫ್ಕೋರ್ಸ್ ನಾವು ಮಾಡೋ ಎಫರ್ಟ್ ಎಲ್ಲ ಇವತ್ತೇ ಬರಬೇಕು ಅಂತ. ಸೊ ಎವ್ರಿ ಡೈರೆಕ್ಟರ್ ರಿಲೀಸ್ ಆದಾಗ ಯಾವತ್ತೂ ಅವ್ನು ಸಿನಿಮಾ ನೋಡಲ್ಲ, ಸಿನಿಮಾ ನೋಡಾಗಿರುತ್ತೆ ಅವನು ಜಸ್ಟ್ ನೋಡೋದು ಆಡಿಯನ್ಸ್ನ ಇದಕ್ಕೆ ಎಂಗೇಜಿಂಗ್ ಆಗಿದೆ. ಈಗ ನಂದು ಒಂದೆರಡು ಸಣ್ಣ ಪಂಚ್ಗಳು ವರ್ಕ್ ಆಗಿಲ್ಲ, ಅವಾಗ ನನಗೆ ಅನಿಸುತ್ತೆ ಅಯ್ಯೋ ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಕೋಬೋದಾಯಿತು ಹಾಗೆ ಹೀಗೆ ಅಂತ. ಬಟ್ ಆಲ್ಮೋಸ್ಟ್ 99% ಅವರು ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. ನಿಮಗೆ ಥಿಯೇಟ್ರಲ್ಲಿ ಸೌಂಡ್ ಕೇಳ್ತಾನೆ ಇತ್ತು, ಎಸ್ಪೆಷಲಿ ಎಮೋಷನ್ ಸೀನ್ಗಳಿಗೆ ವಿಸಲ್ ಬೀಳುತ್ತಲ್ಲ, ಜೋಕಿಗೆ ನಗೋದು ಅಥವಾ ವಿಸಲ್ ಬೀಳೋದು ಕಾಮನು, ಎಮೋಷ್ನಲ್ ಆದಾಗ ವಿಸಲ್ ಬೀಳುತ್ತಲ್ಲ ಅದು ತುಂಬ ಖುಷಿ ಕೊಡುತ್ತೆ ನಮಗೆ. ಸರ್ ಸಿನಿಮಾ ಸ್ಟಾರ್ಟಿಂಗಲ್ಲೇ ಹೇಳ್ತೀರಾ ಕ್ಲೈಮ್ಯಾಕ್ಸ್ ಅಂತ ನೋಡ್ದೇ ಹೋಗಬೇಡಿ ಅಂತ, ಈ ಸಸ್ಪೆನ್ಸ್ ಬಗ್ಗೆ ಏನು ಹೇಳ್ತೀರಾ? ಅದೇ ಸಿನಿಮಾದಲ್ಲಿ 2 ಕ್ಲೈಮ್ಯಾಕ್ಸ್ ಬರುತ್ತೆ. ಅಂದರೆ ಒಂದು ಕ್ಲೈಮ್ಯಾಕ್ಸ್ ಕತೆ ಒಂದು ಹೆಂಗೆ ಕಂಪ್ಲೀಟ್ ಆಗ್ಬೋದು ಆ ರೀತಿ, ಅದಾದಮೇಲೆ ಒಂದು ಮಿರಾಕಲ್ ನಡೆದಿರುತ್ತೆ ಅವ್ನ ಲೈಫಲ್ಲಿ. ಸೊ ಅದನ್ನು ರಿವೀಲ್ ಮಾಡ್ಬೇಕಾದ್ರೆ ಮಧ್ಯೆ ಒಂದು ಬ್ರೀತಿಂಗ್ ಸ್ಪೇಸ್ಗೆ ಒಂದು ಸಾಂಗ್ ಬರುತ್ತೆ. ಅಂದರೆ 1 ನಿಮಿಷದ 22 ಸೆಕೆಂಡ್ ಒಂದು ಸಾಂಗ್ ಬರುತ್ತೆ. ಬಟ್ ಏನು ಅಂದರೆ ನಮ್ಮವ್ರಿಗೆಲ್ಲ ತುಂಬ ಆ ಥರ ಅಂತಲೇ ಹೇಳಕ್ಕೆ ಬರೋ ಅವ್ರವ್ರ ಲೈಫ್ ಅದು. ಸೊ ಎದ್ದೋಗೋಕ್ಕೆ ಹೋಗ್ತಾರೆ. ಸೊ ಅಫ್ಕೋರ್ಸ್ ಮೂವಿ ಇರೋದೇ 225. ಸೊ ಪೂರ್ತಿ ಕೂತ್ಕೊಂಡು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸರ್ ಇವರು ಜಾಸ್ತಿ ಅಂತಾರೆ ಈ ಥ್ರಿಲ್ಲಿಂಗ್ ಅಂದರೆ ಸಸ್ಪೆನ್ಸ್ ಇದೆಲ್ಲ ಥ್ರಿಲ್ಲಿಂಗ್ ಮೂವಿಲಿ ಇರುತ್ತೆ, ನೀವು ಲವ್ ಸ್ಟೋರಿ ಇದೆಲ್ಲ ಹೆಂಗೆ ಸರ್ ಇದು ಕತೆ ಬಂದು ಪ್ರಸನ್ನ ಅವ್ರದ್ದು. ಸೊ ನನಗೆ ಇಷ್ಟ ಆಗಿದ್ದೆ ಆ ಜನರು, ಅವರು ತುಂಬ ಸಿಂಪಲಾಗಿ ಹೇಳಿದ್ದು ಅಲ್ಲೆರಡು ಇಲ್ಲೆರಡು ಅಂತ. ಸೊ ನನಗೆ ನಾನು ಹೆಂಗಿದು ಅಂತ ಕೇಳಿದಾಗ ಅವರು ಒಂದಷ್ಟು ಬೇರೆ ಥರದ್ದು ಹೇಳಿದರು. ಸೊ ಆಮೇಲೆ ನಾನು ಕೂತ್ಕೊಂಡು ಅದೇ ಟ್ರಾವೆಲ್ ಆಗ್ತಿತ್ತು. ಆ ಕತೆ ಒಂದು ಸಲ ಕೇಳಿದ್ಮೇಲೆ ನನಗೆ ಟ್ರಾವೆಲ್ ಆಗ್ತಾನೆ ಇತ್ತು. ಸೊ ಆ ಚೇಂಜಸ್ ಎಲ್ಲ ಮಾಡ್ಕೊಂಡು ಒಂದು ಫೈನ್ ಟ್ಯೂನ್ ಮಾಡ್ಕೊಂಡಾಗ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನನ್ನ ಕತೆ. ಸರ್ ಇವಾಗ ಇನ್ನೂ ಸಿನಿಮಾ ನೋಡದೇ ಇರೋರಿಗೆ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ ಸರ್? ಬಂದು ನೋಡಿ, ಇದು ಬಿಟ್ಟು ಇನ್ನೇನೂ ಇಲ್ಲ. ನಾವು ಅಂದರೆ ಒಂದು ಅಫ್ಕೋರ್ಸ್ ಒಂದು ಎಂಟರ್ಟೈನಿಂಗ್ ಸಿನಿಮಾ, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇರೋವಂಥ ಸಿನಿಮಾ. ಇದು ಲವ್ ಸ್ಟೋರಿ ಅನ್ನೋದು ಎಲ್ಲರಿಗೂ ಗೊತ್ತು, ಎಲ್ಲರೂ ಫೀಲ್ ಆಗ್ತಾರೆ. ಯಾರ್ಯಾರಿಗೆ ಯಾರೇನೇನೋ ಚೆಲುವೆ ಎಕ್ಸ್ಕ್ಯೂಸ್ ಮೀ ಇವೆಲ್ಲ ವರ್ಕ್ ಆಗಿತ್ತು ಅವ್ರಿಗೆ ಈ ಮೂವಿ ವರ್ಕ್ ಆಗೇ ಆಗುತ್ತೆ. ಅದು ಬಿಟ್ಟು ಅಂದರೆ ಸಿನಿಮಾದಲ್ಲಿ ಒಂದು ಸಣ್ಣ ವಿಷಯಗಳು ಹೇಳ್ಕೊಂಡು ಹೋಗ್ತೀವಿ. ಇದೊಂದು ಹಳೆ ಡೈಲಾಗ್, ಯಾವುದು ನಾವು ಯಾರನ್ನ ಇಷ್ಟಪಡ್ತೀವೋ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅದೊಂದು ಕಾಮನ್. ಅದು ಬಿಟ್ಟು ನಾವು ನಮ್ಮ ಖುಷಿ ಬದುಕೋಕ್ಕಿಂತ ಬೇರೆಯವ್ರ ಖುಷಿಲಿ ನಮ್ಮ ಖುಷಿ ಕಾಣಬೇಕು ಅನ್ನೋದೊಂದಿದೆ. ಅಂದರೆ ಈಗ ನಮ್ಮಪ್ಪ ಅವ್ರ ಲೈಫ್ ಚೆನ್ನಾಗಿರೋದಕ್ಕಿಂತ ಅವ್ರು ಬಯಸೋದು ನನ್ನ ಲೈಫ್ ಚೆನ್ನಾಗಿರಬೇಕು ಅಂತ. ಬಟ್ ಇವತ್ತಿನ ಲೈಫ್ ಹೇಗಿದೆ ಅಂದರೆ ನಾವೆಲ್ಲ ನಾವು ಚೆನ್ನಾಗಿರಬೇಕು ಅಂತ, ನಾನು ಚೆನ್ನಾಗಿರಬೇಕು, ಅವನಿಗಿಂತ ನಾನು ಚೆನ್ನಾಗಿರ್ಬೇಕು, ಎಲ್ಲರೂ ಹಿಂಗೆ ಇದ್ದೀವಿ. ಅದು ಬಿಟ್ಟು ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಅವಾಗ ಎಲ್ಲರ ಲೈಫು ಚೆನ್ನಾಗಿರುತ್ತೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು. ಸೊ ಆ ರೀತಿ ಎಫರ್ಟ್ಗಳೆಲ್ಲ ಸಿನಿಮಾದಲ್ಲಿದೆ. ಇವತ್ತು ಮೇಜರ್ಲಿ ರಾಜವಂಶದ ಫ್ಯಾನ್ಸ್ ಇರೋದಕ್ಕೆ ಎಲ್ಲರೂ ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್ ಬಂದಿದೆ. ಬಟ್ ನಿನ್ನೆ 4 ಶೋಸ್ ಏನಿದೆ ಅವರು ಫ್ರೆಶ್ ಆಡಿಯನ್ಸ್ ಇದ್ದರು. ಸೊ ಅವರು ತುಂಬ ಚೆನ್ನಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಏನು ಅಂದರೆ ನಮಗೆ ಈ ರಿಪೋರ್ಟ್ಸ್ ಎಲ್ಲ ಟಿಕೆಟಾಗಿ ಕನ್ವರ್ಟ್ ಆಗಿ ಜನ ಬಂದು ಹೌಸ್ಫುಲ್ ಆದಾಗಲೇ ನಮಗೆ ನಿಜವಾದ ಗೆಲುವು. ಸೊ ಇವತ್ತು ಗೆದ್ದಿದ್ದೀವಿ, ಬಟ್ ಸಿನಿಮಾ ಗೆಲ್ಲಬೇಕು ಅಂದರೆ ನಾಳೆಯಿಂದ ಜನ ಬರೋದು. ಖಂಡಿತ ಬರ್ತಾರೆ ಸರ್. ಇವಾಗ ಪೈರಸಿ ಮಾಡೋರಿಗೆ ಫೈನಲಿ ನೀವೇನು ಹೇಳ್ತೀರಾ ಸರ್? ಪೈರಸಿ ಮಾಡ್ಕೊಂಡು ದುಡ್ಡು ಮಾಡಿ ಇನ್ನೇನು ಹೇಳೋಕ್ಕಾಗುತ್ತೆ. ನಮ್ಮದು ಅಂದರೆ ಇಡೀ ಲೈಫು ಪೈರಸಿ ಇದೆಯಲ್ಲ, ಅಂದರೆ ನಮಗೆ ಭೂತ ಅದು. ಇಡೀ ಲೈಫ್ನ ನಾವು ಇಲ್ಲಿಗೆ ತೆಗೆದು ಬೆಳ್ಳಿ ಥರಲ್ಲಿ ನೋಡಬೇಕು ಅಂತ ಮಾಡೋದು. ಆ್ಯಕ್ಚುಲಿ ನಮ್ಮ ಮೈಂಡಲ್ಲಿ OTT ಇರಲ್ಲ, TV ರೇಟ್ಸ್ ಇರಲ್ಲ, ಏನೂ ಇರಲ್ಲ. ನಾವು ಜಸ್ಟ್ ಇಮ್ಯಾಜಿನ್ ಮಾಡೋದು ಒಂದು ಕತೆ ಬರಬೇಕಾದ್ರೆ ಈ ಥಿಯೇಟ್ರ್ ಕತ್ಲ ರೂಮಲ್ಲಿ ಏನು ತೋರಿಸ್ತೀವಿ ಅಂತ. ಸೊ ಅವ್ರು ಆರಾಮಾಗಿ ಬೇರೆ ಕೆಲಸಗಳು, ಪೈರಸಿನೂ ಏನು ಸಾಧಾರಣ ವಿಷಯ ಅಲ್ಲ, ಅವರು ತುಂಬ ಕಷ್ಟಪಡ್ತಾರೆ. ಆರಾಮಾಗಿ ಆ ಎಫರ್ಟ್ನ ಬೇರೆ ಕೆಲಸಕ್ಕೆ ಮಾಡ್ಬೋದು. ಆಮೇಲೆ ನೋಡೋರಿಗೂ ಫಸ್ಟು ತುಂಬ ಜನ ಈಗ ಅದು ಯಾವುದು ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲರ ಮೊಬೈಲ್ಗಳಲ್ಲೂ ಆಲ್ಮೋಸ್ಟ್ ಈಗ ಫ್ರೆಂಡ್ಸ್ ಮೊಬೈಲ್ಗಳಲ್ಲೆಲ್ಲ ಇರುತ್ತೆ. ಸೊ ಅವೆಲ್ಲ ನೋಡೋಕೆ ತುಂಬ ಹರ್ಟ್ ಆಗುತ್ತೆ. ಅಂದರೆ ಅವರಿಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಕಳ್ತನ ಮಾಡ್ತಾ ಇರ್ತಾರೆ ಅವರು. ಸೊ ನೋಡೋರು ಫಸ್ಟ್ ಬಿಡಬೇಕು, ಮಾಡೋರು ಬಿಡಬೇಕು. ಫ್ಯಾನ್ಸ್ಗೆ ಏನು ಹೇಳ್ತೀರಾ ಸರ್? ಯಾರ್ಯಾರು ನಿನ್ನೆ ಇವತ್ತು ಅಂದರೆ ಬರೀ ಟ್ರೈಲರ್ ಸಾಂಗ್ ನೋಡ್ಕೊಂಬಂದಿದ್ದೀರಾ, ಸೊ ನಿಮಗೆಲ್ಲ ಅಡ್ಡು ಬೀಳಕ್ಕೆ ರೆಡಿ ಇದ್ದೀನಿ ನಾನು. ಯಾಕಂದರೆ ಯಾವಾಗಲೂ ನಮ್ಮ ಮೇಲೆ ಒಂದು ಬಂಡವಾಳ ಹಾಕ್ಬಿಟ್ಟು ಬರ್ತೀರಾ. ಸೊ ಈಗ ನೆಕ್ಸ್ಟ್ ಬರೋರೆಲ್ಲ ರಿವ್ಯೂ ಕೇಳಿರ್ತೀರ. ಸೊ ನೀವು ರಿವ್ಯೂ ಕೇಳಿ, ಫ್ರೆಂಡ್ಸ್ನ ಯಾರು ನೋಡಿರ್ತಾರೆ ಕೇಳಿ, ಅವ್ರ ಒಪಿನಿಯನ್ ತೊಗೊಂಡು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್.